ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಆಗಿರುತ್ತೆ ಮಾದಪ್ಪನ ಬೆಟ್ಟದ್ದು ಫ್ರೆಂಡ್ಸ್. ಆಗಿ ಬಂದು ಬೆಳಿಗ್ಗೆ 4 ಗಂಟೆಗೆ ಎದ್ದು ವರ್ಷಕ್ಕೆ ತಿಂಡಿ ಮಾಡಿ ಪೂಜೆ ಮಾಡಿ ನಾವು 5 ಗಂಟೆಗೆ ಮನೇನ ಬಿಟ್ವಿ. ಮನೇಲಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಆ ಕಾರಣದಿಂದ ರೋಡಲ್ಲಿ ಹೋಗ್ತಾನೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ನಾವು ಬಿಟ್ಟಿದ್ದು 5 ಗಂಟೆ ಆಯಿತು ಮನೆ ಬಿಟ್ಟಿದ್ದು. ನನಗೆ ಬಸ್ಸಲ್ಲಿ ಕಾರಲ್ಲಿ ಹೋಗೋಕ್ಕಾಗಲ್ಲ, ಬೈಕಲ್ಲೇ ಹೋಗಿ ಬಂದುಬಿಡೋಣ ಅಂದ್ಬಿಟ್ಟು. ಯಾಕಂದರೆ ನನಗೆ ವಾಮಿಟ್ ಇದೆ, ಹಾಗಾಗಿ ಮತ್ತೆ ಸ್ವಲ್ಪ ಹುಷಾರು ಇತ್ತಿಲ್ಲ ಫ್ರೆಂಡ್ಸ್. ಶೀತ, ತಲೆನೋವು, ತಲೆಬಾದಿ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹೋಗ್ತೀನೋ ಇಲ್ವೋ ಅಂದ್ಕೊಂಡಿದ್ದೆ, ಆದರೂ ಫೈನಲಿ ಹೊರಟ್ವಿ. ಕಾಫಿ ಟೀ ಏನೂ ಕುಡ್ದಿತ್ತಿಲ್ಲ ಅಂದ್ಬಿಟ್ಟು ಕೊಳ್ಳೇಗಾಲದಲ್ಲಿ ನಿಲ್ಲಿಸಿ ಕಾಫಿ ಕುಡಿದ್ವಿ. ಮಾದಪ್ಪನ ದರ್ಶನ ಮಾಡಲೇಬೇಕು ಅಂತ ಮನಸ್ಸಲ್ಲಿ ಫಿಕ್ಸ್ ಆಗಿಬಿಟ್ಟಿತ್ತು. ಇದ್ದಕ್ಕಿದ್ದಂಗೆ ಹೊರಟಿದ್ದು, ಹೋಗಲೇಬೇಕು ನಾನು ಅಂತ. ಎಲ್ಲ ಹೋಗ್ತಾಯಿದ್ರು ಮಾದಪ್ಪನ ಬೆಟ್ಟಕ್ಕೆ. ನನ್ನ ಯಾವಾಗ ಕರೆಸ್ಕೊತೀಯ ಮಾದಪ್ಪ ಅಂದ್ಕೊಂಡಿದ್ದೆ, ಆದರೆ ಫೈನಲಿ ಅದು ಇವತ್ತು ಕೂಡ ಬಂತು. ನಿನ್ನೆ ಅಂದ್ಕೊಂಡ್ವಿ, ಇವತ್ತು ಬೆಳಿಗ್ಗೆ ಹೊರಟ್ವಿ. ಸರಿ ಕಾಫಿ ಕುಡಿದು ಮತ್ತೆ ಟ್ರಾವೆಲ್ನ ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್. ಏನಂದರೆ ದೇವ್ರ ಮೇಲೆ ನಂಬಿಕೆ ಇರಬೇಕು. ನಾನು ಫಸ್ಟ್ ಒಂದು ಸಲ ಚಿನ್ನ ತೇರು ಎಳಿಸಿ ಬಂದಿದ್ದೆ, ಮತ್ತು 2ನೇ ಸಲ ಹೋಗಿ ಏನೋ ಅಂದ್ಕೊಂಡು ಬಂದಿದ್ದೆ. ಅದು ಬಂದು 1 ವಾರಕ್ಕೆ ನನಗೆ ಅದು ಸಕ್ಸಸ್ ಆಗಿತ್ತು. ಅದು ನನಗೆ ಹೋಗೋಕ್ಕೆ ಆಗ್ತಾಯಿತ್ತಿಲ್ಲ. ಆವಾಗ ನನಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ರಾಜೇಶನ ಕೈಲೇ ಹರಕೆನ ತೀರಿಸಿದೆ. ರಾಜೇಶ್ ಫ್ರೆಂಡ್ ಹೋಗಿ ಹರಕೆನ ತೀರಿಸ್ಬಿಟ್ಟು ಬಂದಿದ್ರು. ಫೈನಲಿ ಅಣ್ಣವ್ರು ಬಿಟ್ಟು ಇವಾಗ ತಾಳು ಬೆಟ್ಟದ ಹತ್ರ ಬಂದ್ವಿ ಫ್ರೆಂಡ್ಸ್. ನನಗಂತೂ ಗಂಟಲೆಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ ನೋಡಿ ಫ್ರೆಂಡ್ಸ್. ತಾಳು ಬೆಟ್ಟದ ಹತ್ರ ಫಸ್ಟ್ ಪೂಜೆ ಆಗಬೇಕಾಗಿರೋದೆ ತಾಳು ಬೆಟ್ಟದಲ್ಲಿ. ಪೂಜೆ ಮಾಡಿ ಮತ್ತೆ ಟ್ರಾವೆಲ್ನ ಮುಂದುವರ್ಸೋದು. ನನಗಂತೂ ಫ್ರೆಂಡ್ಸ್ ಅಲ್ಲಿ ಧೂಪ ಹಾಕಿ ಮತ್ತು ಮಾದಪ್ಪನ ನೆನೆಸ್ಕೊಂಡು ನಮ್ಮ ಎಲ್ಲ ಒಂದು ಕೆಲಸ ಕಾರ್ಯಗಳು ಸುಗಮವಾಗಲಿ ಅಂತ ಅಂದ್ಬಿಟ್ಟು ಮಾದಪ್ಪನಿಗೊಂದು ಇಡಗಾಯಿ ಹಾಕಿದ್ವಿ. ಇಡಗಾಯಿ ಹಾಕಿ ಪೂಜೆ ಮಾಡಿಸ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಬೆಟ್ಟನ ಫ್ರೆಂಡ್ಸ್. ಮಾದಪ್ಪನ ನಮ್ದವ್ರು ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಎಷ್ಟೋ ಉದಾಹರಣೆಗಳಿವೆ. ಅಲ್ಲಿ ಇಲ್ಲಿ ದೇವ್ರನ್ನ ಹುಡ್ಕೋಬದ್ಲು ಒಂದ್ಸಲಿ ಮಾದಪ್ಪನ ಬೆಟ್ಟಕ್ಕೆ ಹೋಗಿ ಎಷ್ಟು ನೆಮ್ಮದಿ ಇರುತ್ತೆ ಅಂದರೆ ಫ್ರೆಂಡ್ಸ್, ಮನೆ ಒಳಗೆ ನೆಮ್ಮದಿ ಇಲ್ಲದೆ ಇರೋದು. ನನಗಿವತ್ತು ಎಷ್ಟು ನೆಮ್ಮದಿ ಸಿಕ್ತು ಅಂದರೆ ಒಂಥರ ಪ್ರಶಾಂತತ್ವಾಗಿತ್ತು ನನಗೆ ಇದರಲ್ಲಿ ನನಗೆ ತಲೆನೋವು, ಶೀತ, ಕೆಮ್ಮು ಅನ್ನೋದೇ ಮರೆತು ಬಿಟ್ಟಿದೆ. ಫೈನಲಿ ತಾಳು ಬೆಟ್ಟದಲ್ಲಿ ಸ್ವಲ್ಪ ಹೊತ್ತಿದ್ದು ಅಲ್ಲೂ ಒಂಥರ ಖುಷಿ ಆಗ್ತಾಯಿತ್ತು. ಅಲ್ಲಿಂದ ಮತ್ತೆ ಟ್ರಾವೆಲ್ನ ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್. ಇದು ಬಂದು ಬೈಕಲ್ಲಿ ಹೋದರೆ 150 ಕಿಲೋಮೀಟ್ರ್ ಈ ಕಡೆ, ಆ ಕಡೆಯಿಂದ 150 ಕಿಲೋಮೀಟ್ರ್, 300 ಕಿಲೋಮೀಟ್ರ್ ಆಗುತ್ತೆ ಆಲ್ಮೋಸ್ಟು. ಫೈನಲಿ ಅದಕ್ಕೆ ಹೋಗೇ ಬಿಡೋಣ ಅಂತಂದ್ಬಿಟ್ಟು ಪೆಟ್ರೋಲ್ ಹಾಕಿಸ್ಕೊಂಡು ರಾಜೇಶು ನಾನು ಹೋದ್ವಿ. ಯಾಕಂದರೆ ನನಗೆ ಬಸ್ಸಲ್ಲಿ ಹೋದ್ರೂ ವಾಮಿಟ್ ಆಗುತ್ತೆ, ಕಾರಲ್ಲಿ ಹೋದ್ರೂ ವಾಮಿಟ್ ಆಗುತ್ತೆ. ಒಂದ್ಸರಿ ಕಾರ್ ಮಾಡ್ಕೊಂಡು ಹೋಗಿ ಫುಲ್ ವಾಮಿಟ್, ನಾನು ಫುಲ್ ವಾಮಿಟ್ ಆಗಿತ್ತು. ಬಸ್ಸಲ್ಲಂತೂ ತಲೆ ಸುತ್ತು ಬರುತ್ತೆ, ವಾಮಿಟ್ ಆಗುತ್ತೆ. ಹಾಗಾಗಿ ಫೈನಲಿ ಫ್ರೆಂಡ್ಸ್ ಮಾದಪ್ಪನ ಬೆಟ್ಟಕ್ಕೆ ರೀಚ್ ಆದ್ವಿ. ನನಗಂತೂ ಮಾದಪ್ಪನ ಬೆಟ್ಟಕ್ಕೆ ಬಂದ ತಕ್ಷಣ ಖುಷಿ ಫ್ರೆಂಡ್ಸ್. ಎಂಥ ಖುಷಿ ಅಂದರೆ 2 ಕಣ್ಣು ಸಾಲದು. ಹಾಗೆ ದೇವ್ರ ದರ್ಶನ ಫ್ರೆಂಡ್ಸ್ ಫಸ್ಟ್ ಕ್ಲಾಸಾಗಾಯಿತು. ಎಷ್ಟು ಖುಷಿ ಆಯಿತು ಅಂದರೆ, ನಾನು ತುಂಬ ರಶ್ ಇದ್ದಾಗಂತೂ ನಾನು ದೇವಸ್ಥಾನಗಳಿಗೆ ಹೋಗಲ್ಲ. ಯಾಕಂದರೆ ನನಗೆ ಮನಸ್ಪೂರ್ವಕ ದೇವ್ರ ದರ್ಶನಗಳಾಗಬೇಕು, ಆಗಲೇ ನಾನು ಖುಷಿ ಆಗೋದು. ನಾನು ಮೊನ್ನೆ ಹೇಳ್ದಲ್ಲ ನಂಜನಗೂಡಲ್ಲಿ ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂತ. ಮಾದಪ್ಪನ ಬೆಟ್ಟದಲ್ಲೂ ಅಷ್ಟೇ ರಶ್ ಇದ್ದಿಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ಫೈನಲಿ ಪ್ರಸಾದಕ್ಕೆ ಹೋಗೋಣ ಅಂತ ಅಲ್ಲೇ ಸ್ವಲ್ಪ ವೀಡಿಯೋನ ಫೋಟೋ ಶೂಟ್ ಮಾಡಿದ್ವಿ. ಒಟ್ಟಲ್ಲಿ ದೇವಸ್ಥಾನದೊಳಗೆ ಹೋದ ತಕ್ಷಣ ಏನೋ ಒಂಥರ ವೈಬ್ರೇಷನ್ ಅಂತ ಹೇಳ್ತಾರಲ್ಲ ಹಾಗೆ. ಸರಿ ಫೈನಲಿ ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ದುರ್ಗಾ ಪರಮೇಶ್ವರಿ ನಮ್ಮ ಆನೆನ ನೋಡೋಣ ಬಂದ್ವಿ. ಅಲ್ಲಿ ಮಾವುತ ಇತ್ತಿಲ್ಲ ಫೋಟೋ ತೊಗೊಳ್ಳೋಣ ಅಂತಂದರೆ ಆಲ್ಮೋಸ್ಟು ನಾವು ತಿಂಡಿಗೆ ಹೋಗಿ ಬರೋಷ್ಟರೊಳಗೆ ಅಯ್ಯಪ್ಪ ಹೋಗಿದ್ದು. ಹಾಗಾಗಿ ಅದಷ್ಟು ಮಾತ್ರ ವೀಡಿಯೋ ಮಾಡಿಕೊಂಡೆ. ಹಂಗೆ ಮಾದಪ್ಪನ ಬೆಟ್ಟದ್ದು ಎಲ್ಲ ಒಂಚೂರು ಫೋಟೋಗಳನ್ನ ಶೂಟ್ ಮಾಡಿಕೊಂಡೆ, ಚೂರು ಮಾಡಿಕೊಂಡೆ ಫ್ರೆಂಡ್ಸ್. ನನಗೆ ಇತ್ತೀಚೆಗೆ ದೇವಸ್ಥಾನಗಳಿಗೆ ಹೋದಾಗ ಫೋಟೋ ಶೂಟ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಭಕ್ತಿಯಿಂದ ನನಗೆ ದೇವ್ರನ್ನ ಬೇಡಬೇಕೇ ಹೊರತು ಫೋಟೋ ಶೂಟ್ಗೆ ನಾನು ಇಟ್ಕೊತಾನೆ ಇಲ್ಲ ಇತ್ತೀಚೆಗೆ. ಮತ್ತು ಹಾಗೆಯೇ ಹುಲಿ ವಾಹನ ಮಾಡಿಸ್ತಾಯಿದ್ರು ಕೆಲವರು, ಮತ್ತು ಮಹದೇಶ್ವರ ವಾಹನ ಬೆಳ್ಳಿ ವಾಹನ ಮಾಡಿಸ್ತಾಯಿದ್ರು, ಹಾಗೆ ಬಸವ ವಾಹನ ಮಾಡಿಸ್ತಾಯಿದ್ರು. ವಾಹನಗಳು ನಡೀತಾಯಿತ್ತು, ಸಿಕ್ಕಾಪಟ್ಟೆ ಖುಷಿ ಆಯಿತು. ಫೈನಲಿ ಒಂದು ದೇವ್ರ ದರ್ಶನಗಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ಮತ್ತು ಪ್ರಸಾದನೂ ತಿಂದೆ. ನನಗೆ ಲಾಸ್ಟ್ ಟೈಮ್ ಹೋದಾಗ ಪ್ರಸಾದ ತಿನ್ನೋಕ್ಕಾಗಲಿಲ್ಲ, ಮಳೆ ವಾತಾವರಣ ಇತ್ತು, ಎಲ್ಲಿ ಮಳೆ ಸಿಗುತ್ತೋ ಅಂತ. ಆಗಲೂ ನಾನು ಬಂದ್ಬಿಟ್ವಿ ಬೇಗನೆ ನೋಡಿ ಫ್ರೆಂಡ್ಸ್. ಫೈನಲಿ ನಮ್ಮ ಮಾದಪ್ಪನ ದರ್ಶನ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಸಿಕ್ಕಾಪಟ್ಟೆ ಖುಷಿನೂ ಆಯಿತು. ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೊರಡೋಣ, ಮಳೆ ಬಂದ್ಬಿಡುತ್ತೆ ಅಂತ. ಪೂಜೆ ಎಲ್ಲ ಮುಗಿಸಿ ಈಚೆ ಬರೋಷ್ಟರೊಳಗೆ ಕರೆಕ್ಟಾಗಿ 10:30 ಆಯಿತು ಫ್ರೆಂಡ್ಸ್. ಅಲ್ಲಿ ಎಲ್ಲನೂ ಒಂಚೂರು ಫೋಟೋ ಶೂಟ್ ಮಾಡಿಕೊಂಡೆ, ಚೂರು. ಅದೇನೋ ಇತ್ತೀಚೆಗೆ ನನಗೆ ಫೋಟೋ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ದೇವಸ್ಥಾನಗಳಿಗೆ ತುಂಬ ಹೋಗ್ತಾಯಿದ್ದೀನಿ, ಆದರೆ ಭಕ್ತಿಯಿಂದ ದೇವ್ರನ್ನ ಬೇಡಬೇಕು. ನಾನು ಫೋಟೋ ಶೂಟಿಗೆ ನಿಂತ್ಕೋಬಾರ್ದು, ನಾನು ಬಂದಿರೋದು ಅಂತ. ಆದರೆ ನನಗೆ ಯೂಟ್ಯೂಬ್ ಬೇಕಲ್ಲ ವೀಡಿಯೋ ಅಂತ ಸ್ವಲ್ಪ ಕ್ಯಾಪ್ ಮಾಡ್ತಾಯಿದ್ದೀನಿ.
ಸೊ ಇಲ್ಲಿ ಫ್ರೆಂಡ್ಸ್ ಫೈನಲಿ ಮಾದಪ್ಪನ ದರ್ಶನನೂ ಆಯಿತು, ಪ್ರಸಾದನೂ ಆಯಿತು. ಫೈನಲಿ ಸಿಕ್ಕಾಬಟ್ಟೆ ಖುಷಿನೂ ಆಯಿತು. ನನ್ನ ಕಣ್ಣಂತೂ ಸಿಕ್ಕಾಬಟ್ಟೆ ಕೆಂಪಾಗೋಗ್ಬಿಟ್ಟಿದೆ. ಆಮೇಲೆ ಹಂಗೆ ಮಾದಪ್ಪಂದು ಸ್ಟ್ಯಾಚು ಫೋಟೋ ತೆಗಿಯೋಣ ಅಂದ್ಕೊಂಡೆ, ಅಲ್ಲಿ ತೆಗಿಯೋಕ್ಕೆ ಬಿಡಲ್ಲ, ರೋಡಲ್ಲಿ ನಿಂತ್ಕೊಂಡು ಒಂದಷ್ಟು ಚೆನ್ನಾಗಿ ಶೂಟ್ ಮಾಡಿದೆ. ತಕ್ಕ ಮಟ್ಟಿಗೆ ಬಂತು. ಆ ಬೆಳ್ಳಿ ಮೋಡದ ಮಧ್ಯೆ ನಮ್ಮ ಮಾದಪ್ಪ, ಮುದ್ದಾದ ಮಾದಪ್ಪ ಕೂತಿರೋ ನೋಡಿದ್ರೆ 2 ಕಣ್ಣು ಸಾಲದು ನೋಡೋಕ್ಕೆ. ನನಗಂತೂ ಫ್ರೆಂಡ್ಸ್ ಮಾದಪ್ಪನ ಬೆಟ್ಟದಿಂದ ಈಚೆಗೆ ಬರೋಕ್ಕೆ ಇಷ್ಟ ಆಗ್ತಾಯಿಲ್ಲ, ಅಲ್ಲೇ ಇದ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು. ಆದರೂ ಹಾಗೋ ಹೀಗೋ ಈಗ ಮಾಡಿ ಒಂದು ಸ್ವಲ್ಪ ಫೋಟೋಶೂಟ್ನ ಮಾಡಿದೆ. ಮತ್ತೆ ಕಾಫಿ ಕುಡಿಬೇಕು ಅನ್ನಿಸ್ತು. ಅಲ್ಲಿಂದ ಬಂದು ಅಣ್ಣೂರಿಂದ ಸ್ವಲ್ಪ ಮುಂದೆ ಬಂದು ಅಲ್ಲಿ ಸ್ವಲ್ಪ ಕಾಫಿ ಕುಡಿದ್ವಿ. ತಿಂಡಿ ತಿಂದಿದ್ವಲ್ಲ ಅಂದ್ಬಿಟ್ಟು ಕಾಫಿ ಕುಡಿದ್ವಿ. ಕಣ್ಣೆಲ್ಲ ಫುಲ್ ಕೆಂಪಾಗ್ಬಿಟ್ಟಿತ್ತು ಗಾಳಿಗೆ ಹೊತ್ಕೊ, ಆದರೂ ಸ್ವೆಟ್ರೆಲ್ಲ ಹಾಕ್ಕೊಂಡಿದ್ದೆ. ಮತ್ತು ಮೈಸೂರಿಗೆ ಬಂದು ಸ್ವಲ್ಪ ಹೊಟ್ಟೆ ಹಸಿವಾಗ್ತಿತ್ತು ಅಂದ್ಬಿಟ್ಟು ಊಟ ತೊಗೊಂಡು, ಅನ್ನ ಸಾಂಬಾರು ತೊಗೊಂಡು ಊಟ ಮಾಡಿಕೊಂಡು ಫೈನಲಿ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು ಫುಲ್. ಮತ್ತು ನಾನಂತೂ ಫುಲ್ ಟೈರ್ಡಾಗಿದ್ದೀನಿ. ಇನ್ನು 2 ದಿನ ಬೇಕು ನನಗೆ ರೆಸ್ಟ್ ಆಗೋಕ್ಕೆ. 300 ಕಿಲೋಮೀಟ್ರ್ ಗಾಡೀಲಿ ಹೋಗಿ ಬಂದಿರೋದು. ಹೇಗೋ ಹಾಗೆ ನೋಡಿ ಹೇಗೆ ಆಗೋಗಿದೆ ನನ್ನ ಮುಖ ಅಂತೂ. ಯಪ್ಪಪ್ಪಪ್ಪ, ಸ್ವಲ್ಪ ರೆಸ್ಟ್ ಮಾಡೋಣ ನಾಳೆ ಇವತ್ತು ಎಲ್ಲ ಅಂತ ಅಂದ್ಕೊಂಡಿದ್ದೀನಿ. ಗಂಟ್ಲಂತೂ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ. ಫೈನಲಿ ಮನೆಗೆ ಬಂದ್ವಿ. ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ, ಮುಖ ಇನ್ನೂ ತೊಳೆದಿಲ್ಲ ಫ್ರೆಂಡ್ಸ್, ಯಾಕಂದರೆ 1 ಅವರ್ ಆಗಲಿ ಮಾದಪ್ಪನ ಬೆಟ್ಟದಿಂದ ಬಂದ ತಕ್ಷಣ ಮುಖ ತೊಳಿ, ದೇವಸ್ಥಾನದಿಂದ ಬಂದ ತಕ್ಷಣ ಕೈಕಾಲು ಮುಖ ತೊಳಿಬಾರ್ದು ಅಂತೇಳಿ ಡ್ರೆಸ್ ಚೇಂಜ್ ಮಾಡಿ ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಇನ್ನೊಮ್ಮೆ ಮಾದಪ್ಪನ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್. ನನಗಂತೂ ಇನ್ನು 2 ದಿನ ಬೇಕಾಗುತ್ತೆ ಅನ್ನೋ ಗಂಟ್ಲು, ಅದರಲ್ಲೂ ಬೆಳಗ್ಗೆ 5 ಗಂಟೆಲಿ ಆ ಚಳಿಲಿ ಟ್ರಾವೆಲ್ ಮಾಡಿರೋದಂತೂ ಹೇಳೋಕ್ಕಾಗಲ್ಲ. ಆದರೂ ಬೇಗ ಹುಷಾರಾಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹುಷಾರಾಗೋಣ, ಬೇಗ ಒಂದು ಟ್ಯಾಬ್ಲೆಟ್ ಎಲ್ಲ ತೊಗೊಳ್ಳೋಣ ಫಸ್ಟು ಅಂತ ಅಂದ್ಕೊತಿದ್ದೀನಿ. ಬಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ.